ಗೋಪಾಲ ಗೋಪಾಲ ಸುಬ್ಬಿ, ಇವತ್ತು ಆಫೀಸ್ಗೆ ಹೋಗಲ್ವಾ? ಇವತ್ತು ವರ್ಕ್ ಫ್ರಮ್ ಹೋಮ್. ಅಂದ್ರೆ ನಿಮ್ಮ ಮಹಿಳಾ ಮಣಿಗಳು ಇಲ್ಲಿ ಬಂದು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಮಾಡ್ತಾರ? ಸೂರ್ಯ, ಸುಮ್ಮನೆ ತಮಾಷೆಗೆ ಹೇಳಿದೆ. ಅದು ಸರಿ, ಈಗ ನಿನಗೆ ಗೋಪಾಲ ಆಗ್ಬೇಕು? ಅರ್ಜೆಂಟಾಗಿ ಪೇಪರ್ ಕಾಪೀಸ್ನ 3 ಸ್ಟೇಟ್ಗೆ ಪೋಸ್ಟ್ ಮಾಡಬೇಕು, ಅದಕ್ಕೆ. ಅಂದ್ರೆ ಈಗ ನಿನ್ನ ಉದ್ಯಮನ ಬೇರೆ ರಾಜ್ಯಕ್ಕೂ ವಿಸ್ತಾರ ಮಾಡ್ತಿದ್ಯಾ ಅಂತಾಯ್ತು. ಹಾಗಲ್ಲ, ನನ್ನ ಜೊತೆ ಓದಿದ ಕೆಲವು ಫ್ರೆಂಡ್ಸು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಬೇರೆ ಬೇರೆ ಸ್ಟೇಟಲ್ಲಿ ಮ್ಯಾನೇಜರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಮೂಲಕ ಆರ್ಡರ್ ಸಿಗ್ತಿದೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಅಂತೂ ನಮ್ಮ ಸೂರ್ಯ ಕಾರ್ಖಾನೆ ನೀನು ಚೆನ್ನಾಗೇ ಬೆಳೆಸ್ತಾ ಇದೆಯಾ ಅಂತಾಯ್ತು. ಸುಬ್ಬಿ, ನೀನು ಮಾಡೋ ತರಲೆ ನೋಡಿ ನಿನಗೆ ಇಷ್ಟೊಂದು ವ್ಯವಹಾರ ಜ್ಞಾನ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಇದು ಬರೀ ಶುರು ಯಜಮಾನ್ರೆ. ನಿಮ್ಮ ಹೆಂಡತಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನೇ ಹ್ಯಾಂಡಲ್ ಮಾಡ್ತಾಳೆ. ನನಗೆ ವ್ಯವಹಾರನೂ ಗೊತ್ತು, ಅದರಲ್ಲಿರೋ ರಾಜಕೀಯನೂ ಗೊತ್ತು. ಸುರು ಬೇರೆ ಕರೆದ್ರಾ? ತುಂಬಾ ಬೇಗ ಬಂದೆ. ಥ್ಯಾಂಕ್ ಯು. ನಾನ್ ಕರೆದ 5 ನಿಮಿಷ ಆಯ್ತೋ ಗೋಪಾಲ. ಅಲ್ಲ, ನೀವು ಕೂಗಿದ್ ಕೇಳಿಸ್ತು, ಸೌಂಡ್ ಯಾವ ಕಡೆಯಿಂದ ಬರ್ತಾ ಇದೆ ಅನ್ನೋದು ಮರ್ತು ಬಿಟ್ಟೆ. ಹೌದು, ಕೃಷ್ಣ ಎಲ್ಲಿ? ಅವನು ತೋಟದಲ್ಲಿ ತುಂಬಾ ಬ್ಯುಸಿ ಇದ್ದಾನೆ. ಈಗ ನನ್ನಿಂದ ಏನಾಗಬೇಕಾಗಿತ್ತು? ಗೋಪಾಲ, ಈ ಪೇಪರ್ಸ್ 3 ಕಾಪಿ ಮಾಡಿಸ್ಕೊಂಡು ಬೇರೆ ಬೇರೆ ಫೈಲಲ್ಲಿ ಹಾಕೊಂಡು ತಗೊಂಡ್ ಬಾ. 3 ಕಾಫಿ ಕಾಪಿ 3 ಕಾಪಿ ಸಪ್ರೇಟ್ ಫೈಲ್ಗೆ ಹಾಕೊಂಡು ತಗೊಂಬರಬೇಕು. ಗೋಪಾಲ, ಸೆಪ್ರೇಟ್ ಅಲ್ಲ, ಸೆಪ್ರೇಟ್ ಒಂದೇ ಸಲ. ಕನ್ಫ್ಯೂಸ್ ಮಾಡ್ಕೋಬೇಡ. ಅಲ್ಲಿಗೆ ಹೋಗಿದ ತಕ್ಷಣ ಫೋನ್ ಮಾಡು. ಕಾಪಿ ತಗಸ್ಬಿಟ್ಟು ಫೋನ್ ಮಾಡ್ಲಾ, ಇಲ್ಲ ಫೋನ್ ಮಾಡ್ಬಿಟ್ಟು ಕಾಪಿ ತಗಸ್ಲಾ? ಸೂಪರ್. ಅಪ್ಪ ಬುದ್ಧಿವಂತ, ಹೋಗಿದ ತಕ್ಷಣ ಫೋನ್ ಮಾಡ್ತೀಯ? ಅಯ್ಯೋ, ಇಷ್ಟು ಸಿಂಪಲ್ ಮ್ಯಾಟ್ರಿಗೆ ಯಾಕೆ ಇಷ್ಟೊಂದು ಕನ್ಫ್ಯೂಸ್ ಆಯ್ತೀರಾ? ತಗೊಳ್ಳಿ, ನಾನು ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ. ಫೋನ್ ರಿಸೀವ್ ಮಾಡಿ. ಏ ಗೋಪಾಲ, ಇದು ತಗೊಂಡೋಗೋ. ಫೋನ್ ಮಾಡ್ತೀನಿ. ಯಾರಿಗೆ ಫೋನ್ ಮಾಡ್ತಾನೋ? ನಗ್ಬೇಡ ನೀನು. ಇನ್ನೇನು ಮಾಡ್ಲಿ, ನೀನು ಹೋಗಿ ಹೋಗಿ ಅವನಿಗೆ ಕೆಲಸ ಹೇಳ್ತೀಯಲ್ಲ. ಹಲೋ, ನೀವು ಕನ್ಯಾದಾನ ಮಾಡ್ತಾ ಇರೋ ಭೂಮಿ ಜೀವನಕ್ಕೆ ಈಗ ಕಂಟಕ ಇದೆ ಸರ್. ನೀನು ಮತ್ತೆ ಫೋನ್ ಮಾಡ್ತಿದ್ಯಾ? ನಿನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ನಾನು ಬೇರೆ ಕೆಲಸ ಮಾಡೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ತುಂಬ ಇದೆ ಸರ್. ಎಲ್ಲ ಫೋನಲ್ಲೇ ಹೇಳೋಕ್ಕಾಗಲ್ಲ. ನಿಮಗೆ ಲೊಕೇಶನ್ ಕಳಿಸ್ತೀನಿ, ಆದಷ್ಟು ಬೇಗ ಬನ್ನಿ. ಹಲೋ, ಯಾಕೆ ಟೆನ್ಷನಲ್ಲಿದೆಯಾ? ಯಾರು ಕಾಲ್? ಸೂರ್ಯಮಣಿ ಬಗ್ಗೆ ಒಂದು ಮಾಹಿತಿ ಸಿಕ್ಕಿದೆ ಅಂತೆ. ನಾನು ಒಬ್ಬರನ್ನ ಭೇಟಿ ಆಗಬೇಕು. ಸುಬ್ಬಿ, ನನಗೆ ಬರೋದಕ್ಕೆ ಸ್ವಲ್ಪ ತಡ ಆಗುತ್ತೆ. ಊಟಕ್ಕೆ ನನಗೋಸ್ಕರ ಕಾಯಬೇಡ. ಈ ಫೈಲ್ ಮತ್ತು ಆ ಫೈಲ್ ಎರಡೂ ಭದ್ರವಾಗಿ ಇಟ್ಬಿಡು. ಹಲೋ. ಏನ್ ರಾಜ, ನನಗೆ ಕಲರ್ಕಾಗಿ ಆರಿಸ್ಬಿಟ್ಟು ನೀನು ಆರಾಮಾಗಿದೆಯಾ? ಏಯ್, ನಮ್ಮ ಅಜ್ಜಿ ಮೊಬೈಲಿಂದ ಹೇಗೋ ಫೋನ್ ಮಾಡ್ತಿದ್ಯಾ? ನಮ್ಮ ಅಜ್ಜಿಗೆ ಏನ್ ಮಾಡ್ದೆ? ನಮ್ಮ ಅಜ್ಜಿ ಎಲ್ಲಿದ್ದಾರೋ? ನಾನು ನಿನ್ನ ರೇಡಿಯಸ್ನಲ್ಲೇ ಓಡಾಡ್ತಾ ಇರ್ತೀನಿ ಕಣೋ.
ಫುಲ್ ಅಮೌಂಟ್ ಸೆಟ್ಲ್ ಮಾಡು ಅಂದರೆ ಅರ್ಧ ಕೊಟ್ಟು ಕಳಿಸಿದ್ಯಲ್ಲ, ನಿನಗೆ ಸ್ವಲ್ಪನಾದರೂ ಸೀರಿಯಸ್ನೆಸ್ ಇಲ್ವಾ? ನೀನು ನಿನ್ನ ಜೀವನದ ಜೊತೆನೇ ಆಟ ಆಡ್ತಾ ಇದೀಯಾ ರಾಜ. ಏನ ನೀನು ನಮ್ಮೂರಿಗೆ ಬಂದು ಫೋನ್ ಮಾಡಿದ್ಯಾ? ನೀನು ಹೀಗೆ ಕೇರ್ಲೆಸ್ ಆಗಿದ್ರೆ ನಾಳೆ ನಿಮ್ಮ ಮನೆಗೆ ಬರ್ತೀನಿ. ನಾನು ಹತ್ರ ಆದಷ್ಟು ನಿನಗೆ ತೊಂದರೆ ಜಾಸ್ತಿ. ನೀನು 2 ಅವರಲ್ಲಿ ಹಣ ತಂದ್ಕೊಡ್ಲಿಲ್ಲ ಅಂದರೆ ಗಾರ್ಡನ್ ವಿಷಯನ ಮೊದಲು ನಿನ್ನ ಹೆಂಡತಿಗೆ ಹೇಳ್ತೀನಿ. ಅದಾದ ಅರ್ಧ ಗಂಟೆಯಲ್ಲಿ ಪೊಲೀಸ್ನವ್ರಿಗೆ ಹೇಳ್ತೀನಿ. ನೀನು ನಿನ್ನ ಹೆಂಡತಿನ ಸಮಾಧಾನ ಮಾಡೋ ಅಷ್ಟರಲ್ಲಿ ಪೊಲೀಸ್ನವರು ನಿನ್ನ ಅರೆಸ್ಟ್ ಮಾಡ್ತಾರೆ. ನಿನಗೆ ಟೈಮ್ ಇಲ್ಲ. ನಿನಗೆ ಯೋಚನೆ ಮಾಡೋದಕ್ಕೂ ನಾನು ಟೈಮ್ ಕೊಡಲ್ಲ. ಇನ್ನು 5 ನಿಮಿಷ ಬಿಟ್ಟು ನಿನಗೆ ಲೊಕೇಶನ್ ಕಳಿಸ್ತೀನಿ. ದುಡ್ಡು ತಗೊಂಡು ಬಂದ್ಬಿಡು. ಹಾಂ, ಒಂದು ಸಣ್ಣ ಚೇಂಜು. ನೀನು ಲೈಟಾಗಿ ನನಗೆ ಆಟ ಆಡಿಸಿದ್ದಕ್ಕೆ ಒಂದು 10 ಲಕ್ಷ ಎಕ್ಸ್ಟ್ರಾ ತರಬೇಕು. ಬಾಯ್. ಹಲೋ ಹಲೋ ಏಯ್ ಹಲೋ. ಬಡ್ಡಿ ಮಗ ನನಗೆ ಎಷ್ಟೊಂದು ಕಾಟ ಕೊಡ್ತಾ ಇದ್ದಾನೆ. ಅಲ್ಲ, ನಮ್ಮ ಅಜ್ಜಿ ಫೋನಿಂದನೇ ಕಾಲ್ ಮಾಡಿದ್ದಾನಲ್ಲ, ಇವನೆಂತ ಕಿರಾತಕ ಇರಬೇಕು. ಅಂದರೆ ಅವನು ನನ್ನ ಗಮನಿಸ್ತಾ ಇದ್ದಾನೆ ಅಂತಾಯ್ತು. ಅವನ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅಂಥೇಳಿ ಈ ರೀತಿ ಹಿಂಟ್ ಕೊಡ್ತಾ ಇದ್ದಾನೆ. ಕಚಡ ನನ್ನ ಮಗ ನನ್ನ ಕೈಗೆ ಸಿಗ್ಲಿ, ಮಾಡ್ತೀನಿ ಅವನಿಗೆ. ಓಹೋ, ಆಗಲೇ ಲೊಕೇಶನ್ ಕಳಿಸ್ಬಿಟ್ಟಿದ್ದಾನೆ. ಮಾಡ್ತೀನಿ ನಿಂಗೆ. ಎಕ್ಸ್ಕ್ಯೂಸ್ ಮೀ, ನಾನು ಸೂರ್ಯ. ನೀವೇನ ನನಗೆ ಫೋನ್ ಮಾಡಿ ಕರೆಸಿದ್ದು? ಹೌದು. ಅಲ್ಲಮ್ಮ, ಯಾಕೆ ಫೋನ್ ಮಾಡಿ ಆ ಥರ ಹೇಳಿದ್ರಿ? ಯಾರು ನೀವು? ಏನು ನಿಮ್ಮ ಉದ್ದೇಶ? ಆ ಪ್ರೀತಮ್ ಒಳ್ಳೆಯವನಲ್ಲ ಸರ್. ಅವನ ಹಿಂದೆ ದೊಡ್ಡ ನೆಟ್ವರ್ಕೇ ಇದೆ. ದಯವಿಟ್ಟು ಭೂಮಿನ ಅವನಿಂದ ಕಾಪಾಡ್ಕೊಳ್ಳಿ. ಅಲ್ಲಮ್ಮ, ಗುರುತು ಪರಿಚಯ ಇಲ್ದರು ನನ್ನ ಮಾತನ್ನು ನಂಬ್ಕೊಂಡು ನಾನು ಮದುವೆ ನಿಲ್ಸೋಕ್ಕಾಗತ್ತಾ? 4 ಜನ ಕಾರಣ ಕೇಳಿದ್ರೆ ಹೀಗೆ ಗೊತ್ತಿಲ್ಲದೆ ಇರೋ ಹುಡುಗಿ ಬಂದು ನನಗೆ ಹೇಳಿದ್ಲು, ಅದಕ್ಕೆ ಮದುವೆ ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಜನ ನನ್ನನ್ನು ಹುಚ್ಚ ಅಂತಾರೆ. ಇಷ್ಟಕ್ಕೂ ಭೂಮಿ ಮದುವೆ ನಿಲ್ಸೋಕ್ಕೆ ನೀನ್ಯಾಕೆ ಇಷ್ಟೊಂದು ಪಣ ತೊಟ್ಟಿ ನಿಂತ್ಕೊಂಡಿದ್ಯಾ? ಇದರಿಂದ ನಿನಗೇನು ಲಾಭ? ನನಗೇನು ಇದರಿಂದ ಲಾಭ ಆಗಬೇಕಾಗಿಲ್ಲ ಸರ್. ಒಂದು ಹುಡುಗಿ ಜೀವನ ಉಳಿಸ್ತೆ ಅನ್ನೋ ನೆಮ್ಮದಿ ನನಗಿರುತ್ತೆ. ನೋಡಮ್ಮ, ನೀನು ಯಾಕೆ ಈ ಕೆಲಸ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ನಿನ್ನ ಹಿಂದೆ ಯಾರು ನಿಂತು ಈ ಕೆಲಸ ನಿನ್ನಿಂದ ಮಾಡಿಸ್ತಾ ಇದ್ದಾರೋ ಅದು ನನಗೆ ಗೊತ್ತಿಲ್ಲ. ನಿನ್ನ ಮೇಲೆ ದೂರು ಕೊಟ್ಟು ಪೊಲೀಸರಿಗೆ ಒಪ್ಸೋದು 2 ನಿಮಿಷದ ಕೆಲಸ. ಆದರೆ ಅದರಿಂದ ನನಗೇನೂ ಪ್ರಯೋಜನ ಇಲ್ಲ. ಒಂದು ವೇಳೆ ನೀನು ಅಪಾಯದಲ್ಲಿ ಸಿಕ್ಕಾಕೊಂಡಿದ್ರೆ ನನಗೆ ಹೇಳು, ನಾನು ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ. ನಾನು ಎಲ್ಲ ಅಪಾಯದಿಂದ ಪಾರಾಗಿನೇ ಇಲ್ಲಿ ತನಕ ಬಂದಿದ್ದೀನಿ ಸರ್. ಒಗ್ಗಟ್ಟೊಗ್ಗಟ್ಟಾಗಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಆಗಲ್ಲಮ್ಮ. ಇಷ್ಟಕ್ಕೂ ನೀನು ಯಾವ ಅಪಾಯದಲ್ಲಿದ್ದೆ? ಅಲ್ಲ, ನೀನು ಯಾರಂತಾದರೂ ಹೇಳು. ನನ್ನ ಹೆಸರು ಮೇಘನಾ ಅಂತ ಸರ್. ಇದು
ನಿಮ್ಮ ಪ್ರೀತಮ್ ನನಗೆ ಕೊಟ್ಟಿರೋ ಗಿಫ್ಟು ಸರ್.